ಪುರಾಣ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಕುಮಟಾ ತಾಲೂಕಿನ ಗೋಕರ್ಣದ ಮುಖ್ಯ ಕಡಲ ತೀರದಲ್ಲಿ ಪ್ರತ್ಯೇಕ ಘಟನೆಗಳಲ್ಲಿ ಸಮುದ್ರ ಅಲೆಗಳ ಅಬ್ಬರಕ್ಕೆ ಸಿಲುಕಿ ಮುಳುಗುತ್ತಿದ್ದ 8 ಮಂದಿ ಪ್ರವಾಸಿಗರನ್ನ ಜೀವರಕ್ಷಕ ಸಿಬ್ಬಂದಿಗಳು ರಕ್ಷಿಸಿದ್ದಾರೆ. ಕುಮಟಾ ತಾಲೂಕಿನ ಗೋಕರ್ಣದ ಮುಖ್ಯ ಕಡಲ ತೀರದಲ್ಲಿ ರಕ್ಷಣಾ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದಾಗಿ ಕೊಪ್ಪಳ ಮತ್ತು ಚಿತ್ರದುರ್ಗ ಮೂಲದ ಪ್ರವಾಸಿಗರು ಭಾರೀ ಅನಾಹುತದಿಂದ ಪಾರಾಗಿದ್ದಾರೆ. ಕೊಪ್ಪಳ ಮೂಲದ 12 ಜನರ ತಂಡ ಪ್ರವಾಸಕ್ಕೆ ಬಂದಿತ್ತು. ಈ ವೇಳೆ ಸಮುದ್ರಕ್ಕಿಳಿದ ಅಭಿಷೇಕ್ ಹನುಮಂತ್ ಒಳಗೇರಿ 21 ವರ್ಷ, ಹುಸೇನ್ ಸಾಬ್ 18 ವರ್ಷ, ಶಿವರಾಜ್ ಮರಿಯಪ್ಪ ಯಾಟಿ 18 ವರ್ಷ ಮತ್ತು ಮುತ್ತುರಾಜ್ ಮೈಲಾರಪ್ಪ ಕೊಡಗಲಿ 24 ವರ್ಷ ಎಂಬುವರು ನೀರಿನ ಸೆಳೆತಕ್ಕೆ ಸಿಲುಕಿ ಒದ್ದಾಡುತ್ತಿದ್ದರು. ಇದನ್ನು ಗಮನಿಸಿದ ಜೀವರಕ್ಷಕರಾದ ಮೋಹನ್ ಅಂಬಿಗ್, ಶಿವಪ್ರಸಾದ್ ಅಂಬಿಗ್ ಮತ್ತು ರೋಷನ್ ಕಾವಿ ತಕ್ಷಣ ಕಾರ್ಯಪ್ರವೃತ್ತರಾಗಿ 4 ದಡಕ್ಕೆ ಎಳೆದು ತಂದಿದ್ದಾರೆ. ಇವರಿಗೆ ಪ್ರವಾಸಿ ಮಿತ್ರ ಸಿಬ್ಬಂದಿಗಳಾದ ಶೇಖರ್ ಹರಿಕಂತ್ರ, ವಾಟರ್ ಸ್ಪೋರ್ಟ್ಸ್ ಸಿಬ್ಬಂದಿಯಾದ ಕಮಲಾಕರ್ ಹೊಸಕಟ್ಟ, ದೀಪಕ್ ಗೌಡ ಮತ್ತು ಚಿದಾನಂದ್ ಲುಕ್ಕುಮನಿಯವರು ನೆರವಾಗಿದ್ದಾರೆ. ಇನ್ನು ಮತ್ತೊಂದು ಘಟನೆಯಲ್ಲಿ ಚಿತ್ರದುರ್ಗ ಮೂಲದ 17 ಜನರ ತಂಡ ಪ್ರವಾಸಕ್ಕೆ ಬಂದಿತ್ತು. ಇವರಲ್ಲಿ 4 ಅಲೆಗಳ ರಭಸಕ್ಕೆ ಸಿಲುಕಿ ಮುಳುಗುತ್ತಿದ್ರು. ತಕ್ಷಣ ಧಾವಿಸಿದ ಲೈಫ್ ಗಾರ್ಡ್ಗಳು ಅವಿನಾಶ್ ತಿಪ್ಪೇಸ್ವಾಮಿ 20 ವರ್ಷ, ರಘು ತಿಪ್ಪೇಸ್ವಾಮಿ 21 ವರ್ಷ, ಅಜಯ್ ಗಂಗಪ್ಪ 26 ವರ್ಷ ಹಾಗೂ 14 ವರ್ಷದ ಬಾಲಕ ಅಶ್ವಥ್ ಅವರನ್ನ ರಕ್ಷಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿಯೂ ಜೀವರಕ್ಷಕರಾದ ಮೋಹನ್ ಅಂಬಿಗ್, ರೋಷನ್ ಕಾರ್ವಿ, ಶಿವಪ್ರಸಾದ್ ಅಂಬಿಗ್ ಪ್ರಮುಖ ಪಾತ್ರ ವಹಿಸಿದ್ದರು. ಇವರಿಗೆ ಪ್ರವಾಸಿ ಮಿತ್ರ ಶೇಖರ್ ಹರಿಕಂತ್ರ ಹಾಗೂ ವಾಟರ್ ಸ್ಪೋರ್ಟ್ಸ್ ಸಿಬ್ಬಂದಿಗಳಾದ ಚಿದಾನಂದ್ ಲಕ್ಕುಮನೆ, ಮಹಾಬಲೇಶ್ವರ್ ಲಕ್ಕುಮನೆ, ಜಗ್ಗು ಹೊಸಕಟ್ಟ, ದೀಪಕ್ ಗೌಡ ಮತ್ತು ದರ್ಶನ್ ಹರಿಕಂತ್ರ ಸಾಥ್ ನೀಡಿದರು. ಒಟ್ಟಾರೆ 2 ಪ್ರತ್ಯೇಕ ಘಟನೆಯಲ್ಲಿ ಜೀವರಕ್ಷಕ ಸಿಬ್ಬಂದಿಯು ಒಟ್ಟು 8 ಪ್ರವಾಸಿಗರ ಜೀವ ರಕ್ಷಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಗೋಕರ್ಣ.